ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐ ಕ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ಟೂಡೆಂಟ್ಸ್, ಆಲ್ರೆಡಿ ನೀವೆಲ್ಲ ತಮ್ಮನಿನಲ್ಲಿ ನೋಡಿರ್ತೀರ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿ ಥಿಯರಿ ಕ್ಲಾಸನ್ನು ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅಂದರೆ ಅಗ್ನಿವೀರ, ಗ್ರೂಪ್ ಡಿ, SSGD, RPF, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಬರೋಂಥ ALP, NTPC ಎಲ್ಲ ಎಕ್ಸಾಮ್ಗಳಿಗೋಸ್ಕರ ಇಂಪಾರ್ಟೆಂಟ್ ಆಗಿರೋಂಥ ಇವತ್ತಿನ ಕ್ಲಾಸ್ ಇದೆ. ಸೊ ಟ್ರಿಗ್ನೋಮೆಟ್ರಿ ಅಂದ ತಕ್ಷಣ ಗೊತ್ತಿರಬೇಕು ಸ್ಟೂಡೆಂಟ್ಸ್, ಎಲ್ಲರಿಗೂ ಇದೊಂದು ಹೊಸ ವಿಷಯ. ಹಾಗಾಗಿ ಈ ಚಾಪ್ಟರ್ನ ನಾನು ತೊಗೊಂಡಿದ್ದೀನಿ. ಸೊ ತುಂಬ ಈಸಿ ಇರುತ್ತೆ. ನಾನು ಟ್ರಿಕ್ಸ್ ಮುಖಾಂತರ ಹೇಳ್ಕೊಡ್ತೀನಿ, ಯಾವ ಥರ ಮಾಡಬೇಕು, ಯಾವ ಥರ ಅಪ್ಲೈ ಮಾಡಬೇಕು. ಆಮೇಲೆ ಡೀಟೇಲಾಗಿ ಹೋಗೋದಕ್ಕಿಂತ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಎಷ್ಟು ಇಂಪಾರ್ಟೆಂಟ್ ಇದೆ ನಾನು ಡೀಟೇಲಾಗಿ ಹೇಳ್ತೀನಿ. ಅದ್ರ ಜೊತೆಗೆ ಟ್ರಿಕ್ಸ್ ಜೊತೆಗೆ ತುಂಬ ಒಳ್ಳೆ ಟ್ರಿಕ್ಸ್ಗಳಿದ್ದಾವೆ, ಅದನ್ನು ಫಾಲೋ ಮಾಡೋಣ. ಯಾವ ಥರ ಕ್ವಶನ್ಸ್ ಬರ್ತಾವೆ ಅದ್ರ ಕ್ವಶನ್ ಕೂಡ ಡಿಸ್ಕಷನ್ ಮಾಡೋಣ. ಜೊತೆಗೆ ಇನ್ನೊಂದಿರಲಿ, ಇದೇನಪ್ಪ ಅಂದರೆ 2 ಭಾಗಗಳಲ್ಲಿ ನಾನು ಮಾಡ್ತೀನಿ. ಯಾಕಂದರೆ ಒಂದೇ ಭಾಗದಲ್ಲಿ ಮುಗಿಯಲ್ಲ. ಇವತ್ತು ಫಸ್ಟ್ ಭಾಗದಲ್ಲಿ ಏನು ಮಾಡೋಣ, ಇದರದ್ದು ಕಂಪ್ಲೀಟ್ ಬೇಸಿಕ್ ತಿಳ್ಕೊಳ್ಳೋಣ. ಯಾವ ಥರ ಇರುತ್ತೆ, ಏನು ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ. ಅದ್ರ ಜೊತೆಗೆ ಒಂದಿಷ್ಟು ಕ್ವಶನ್ಸ್ ಕೂಡ ಮಾಡಿಬಿಟ್ಟು ನೆಕ್ಸ್ಟ್ ಭಾಗದಲ್ಲಿ ಏನು ಮಾಡೋಣ, ಮುಂದುವರ್ಸೋಣ. ಹಾಗಾಗಿ ಲೆಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ನೋಡಿ ಸ್ಟೂಡೆಂಟ್ಸ್, ಪ್ಲೀಸ್ ಇನ್ನೂ ಯಾರು ಈ ವಿಡಿಯೋನ ಲೈಕ್ ಮಾಡಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಬೆಲ್ ಐಕನ್ ಕೂಡ ಒತ್ತಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ನೋಡಿ, ಇವಾಗ ಟ್ರಿಗ್ನೋಮೆಟ್ರಿ ಅಂದ ತಕ್ಷಣ ಟ್ರಿಗ್ನೋಮೆಟ್ರಿ ಶುರುವಾಗೋದೇ ಒಂದು ಲಂಬಕೋನ ತ್ರಿಭುಜದಿಂದ. ಸೊ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಏನು ಸರ್ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರೀತಾರೆ. ಏನಪ್ಪ, ಲಂಬಕೋನ ತ್ರಿಭುಜ. ಸೊ ಲಂಬಕೋನ ತ್ರಿಭುಜ ಅಂತ ನಿಮ್ಗೆ ಗೊತ್ತಿರುತ್ತೆ. ಏನು ಸರ್ ಲಂಬಕೋನ ತ್ರಿಭುಜ ಅಥವಾ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರೀತಾರೆ. ಏನಪ್ಪ ಸರ್, ಇದು ಯಾವಾಗಲೂ ಏನಿರುತ್ತಪ್ಪ, 90 ಡಿಗ್ರಿ ಇರುತ್ತೆ. ಆಮೇಲೆ ಇದಕ್ಕೆ ಏನಂತ ಕರೀತಾರೆ, ತೀಟಾ ಅಂತ ಕರೀತಾರೆ. ಸೊ ಅದೇ ಥರ ನೋಡಿ, ಲಂಬಕೋನ ತ್ರಿಭುಜ ಬಗ್ಗೆ ನಿಮಗೆ ನೋಡಿ, ಇಂಗ್ಲೀಷಲ್ಲಿ ಏನಂತಾರೆ, ಇದಕ್ಕೆ ಹೈಪೋಟೆನಸ್, ಇದಕ್ಕೆ ಬೇಸು, ಇದು ಪರ್ಪೆಂಡಿಕ್ಯುಲರ್. ಓಕೆ, ಏನು ಸರ್ ಕನ್ನಡದಲ್ಲಿ ಹೇಳಿ ಸರ್ ಅಂದರೆ, ನೋಡಿ, ಹೈಪೋಟೆನಸ್ಗೆ ಏನಂತ ಕರೀತಾರಪ್ಪ ಅಂದರೆ ಸರ್ ಕರ್ಣ ಅಂತ ಕರೀತಾರೆ. ಬೇಸ್ ಅಂದರೆ ಏನಪ್ಪ, ಆಧಾರ. ಸೊ ಪರ್ಪೆಂಡಿಕ್ಯುಲರ್ಗೆ ಏನು ಕರೀತಾರಪ್ಪ ಅಂದರೆ ಲಂಬ. ಸೊ ಇದು ಏನಪ್ಪ ಕನ್ನಡದಲ್ಲಿ ಬರೋಂಥದ್ದು. ಸೊ ಲಂಬಕೋನ ತ್ರಿಭುಜ ಅಂತ ನೋಡಿದ ತಕ್ಷಣ ಏನು ಬರ್ಬೇಕು ಸರ್, 3 ಭಾಗಗಳು ಇರ್ತಾವಪ್ಪ. ಅದರಲ್ಲಿ ಒಂದು ಲಂಬ, ಒಂದು ಆಧಾರ, ಇನ್ನೊಂದು ಏನಾಗುತ್ತೆ, ಕರ್ಣ ಅಂತ ಆಗುತ್ತೆ. ಓಕೆ, ಇವಾಗ ನೋಡಿ, ನಾನಿವಾಗ ಲಂಬಕೋನ ತ್ರಿಭುಜನ ತೆಗಿತೀನಿ. ಓಕೆ ಸರ್, ಏನು ಸರ್ ಇದು ಲಂಬಕೋನ ತ್ರಿಭುಜ. ನಿಮಗೇನಂತ ಹೇಳಿದ್ದೀನಿ, ಇದು 90 ಡಿಗ್ರಿ ಇರುತ್ತಪ್ಪ. ಇದು ಎಷ್ಟಿರುತ್ತಪ್ಪ, ತೀಟಾ ಇರುತ್ತೆ. ಸೊ ಹಾಗಾಗಿ ABC ಅಂತ ಅಂದ್ಕೊಂಡ್ರೆ, ಈ ಕೆಳಗಿನ ಇದಕ್ಕೇನಂತಾರೆ, ಬೇಸ್ ಅಂದರೆ ಏನಪ್ಪ, ಆಧಾರ. ಸೊ ಆಧಾರ. ಓಕೆ, ನೆಕ್ಸ್ಟ್ ಇದು ಏನು ಸರ್, ಪರ್ಪೆಂಡಿಕ್ಯುಲರ್ ಅಂದರೆ ಏನಪ್ಪ ಸರ್, ಲಂಬ. ಅದೇ ಥರ ಇದಕ್ಕೇನಂತಾರಪ್ಪ, ಹೈಪೋಟೆನಸ್ ಅಂದರೆ ಏನು ಸರ್, ಕರ್ಣ. ಕನ್ನಡದಲ್ಲಿ ನೀವು ಅಭ್ಯಾಸ ಮಾಡಿ. ಓಕೆ, ಲಂಬ, ಕರ್ಣ ಮತ್ತು ಆಧಾರ ಅಂತ ನಿಮಗೆ ಗೊತ್ತಾಯ್ತು. ಸೊ ಈ ಲಂಬಕೋನ ತ್ರಿಭುಜದಿಂದ ಏನಾಗುತ್ತೆ, ಇಡೀ ಟ್ರಿಗ್ನೋಮೆಟ್ರಿ ಚಾಪ್ಟರು ಬೇಸ್ ಆಗಿದೆ. ಹಾಗಾಗಿ ಫಸ್ಟ್ ಬೇಸಿಕ್ ತಿಳ್ಕೊಂಡ್ರಿ, ಏನಪ್ಪ ಲಂಬಕೋನ ತ್ರಿಭುಜ ಅಂದರೆ ಏನಪ್ಪ, 90 ಡಿಗ್ರಿ ಇರುತ್ತೆ. ಅದ್ರ ಜೊತೆಗೆ ನೋಡಿ, ತೀಟಾದ ವಿರುದ್ಧವೇ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ವಿರುದ್ಧದ ಡಿಗ್ರಿ ಯಾವುದಿರುತ್ತಪ್ಪ ಅಂದರೆ ತೀಟಾ ಇರುತ್ತೆ, ಲಕ್ಷ್ಯದಲ್ಲಿ ಇರಬೇಕು. ಅದೇ ಥರ 90 ಡಿಗ್ರಿ ಅಪೋಸಿಟಲ್ಲಿರೋದು ಕರ್ಣ ಆಗಿರುತ್ತೆ. ಅದೇ ಥರ ತೀಟಾದ ಅಪೋಸಿಟ್ ಇರೋದು ಲಂಬ ಆಗಿರುತ್ತೆ. ಇದು ಲಕ್ಷ್ಯದಲ್ಲಿ ಇರಬೇಕು. ಸೊ ಬೇಸಿಕ್ನ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ ಸರ್, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಇಂಪಾರ್ಟೆಂಟಪ್ಪ, ಸೊ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು ಏನಪ್ಪ, ಲಂಬಕೋನ ತ್ರಿಭುಜ ಇದೆ ಸರ್ 90 ಡಿಗ್ರಿ. ನಾನು ಹೇಳಿದೆ ಇದು ಏನಿರುತ್ತಪ್ಪ ಸರ್, ತೀಟಾ. ಸೊ ತೀಟಾ ಇರುತ್ತೆ. ಓಕೆ, ಈಗ ಹೇಳಿ, ಈ ಲಂಬಕೋನ ತ್ರಿಭುಜದ ಕರ್ಣ ಯಾವುದಾಗುತ್ತೆ ಸರ್, ಕರ್ಣ ಅಂದರೆ ನಾನು ಕೆ ಅಂತ ತಗೋತೀನಿ, ಹೌದಾ. ಸೊ ಆಧಾರ ಅಂದರೆ ಏನಪ್ಪ, ಸೊ ನಾನೇನು ತಗೋತೀನಿ, ಎ ಅಂತ ತಗೋತೀನಿ ಸರ್. ನೆಕ್ಸ್ಟ್ ಲಂಬ ಅಂದರೆ ಏನಪ್ಪ, ಎಲ್ ಅಂತ ಇದನ್ನು ತಗೋತೀನಿ. ಶಾರ್ಟಾಗಿ ನಾನು ಅದು ಮಾಡಿದೆ. ಓಕೆ ಸರ್, ಲಂಬ, ಆಧಾರ, ಕರ್ಣ ಆಯಿತು. ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ಟ್ರಿಗ್ನೋಮೆಟ್ರಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಆಲ್ಮೋಸ್ಟ್ ನೀವು ಯಾವಾಗಲೂ ಕಿವಿಯಲ್ಲಿ ಬಿದ್ದಿರುತ್ತೆ, ಯಾವ ಆಪ್ರೇಷನ್ಸ್ ಬರ್ತಾವೆ ಅಂದರೆ ಸರ್ ಸೈನ್ ತೀಟಾ, ಕಾಸ್ ತೀಟಾ ಮತ್ತು ಟ್ಯಾನ್ ತೀಟಾ. ಸೊ ಇವ್ರ ಬಗ್ಗೆ ನಿಮಗೆ ನಾಲೆಜ್ ಇದ್ದೇ ಇರುತ್ತೆ. ಟ್ರಿಗ್ನೋಮೆಟ್ರಿ ಅಂದ ತಕ್ಷಣ ಬರುವುದೇ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ. ಸರ್ ಇವು 3 ಅದಾವನ್ರಿ, ಇಲ್ಲ, ಇನ್ನೂ 3 ಬರ್ತಾವೆ. ಟೋಟಲಾಗಿ ಎಷ್ಟು ಸರ್, 6 ಆಪ್ರೇಷನ್ಸ್ಗಳು ಬರ್ತಾವೆ. ಅದರಲ್ಲಿ ಫಸ್ಟು ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಇವೇನರು ಪ್ರಮುಖವಾಗಿ. ಸರ್ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಸರ್ ಕೊಸೆಕ್ ತೀಟಾ, ಸೆಕ್ ತೀಟಾ ಮತ್ತು ಕಾಟ್ ತೀಟಾ.
ಕ್ಲಿಯರ್ ಆಯ್ತಾ ಸರ್? ನೋಡಿ ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ, ಅದ್ರ ಜೊತೆಗೆ ನೋಡಿ ಕೊಸೆಕ್ ತೀಟ, ಸೆಕ್ ತೀಟ, ಕಾಡ್ ತೀಟ. ಸರ್ ಈ ಮೂರು ಯಾಕೆ ಲಾಸ್ಟಿಗೆ ಹೇಳಿದ್ರಿ ಅಥವಾ ಸೈಡಿಗೆ ಯಾಕೆ ಬರೆದ್ರಿ ಅಂತ ಅಂದ್ಕೊಂಡ್ರೆ ಇವಕ್ಕೆ ರಿಲೇಷನ್ ಇದ್ದಾವೆ. ಯಾವ ಥರ ರಿಲೇಷನ್? ಸರ್ ಸೈನ್ ತೀಟಾಗೆ ರಿಲೇಷನ್ ಎದ್ರದಿದೆ? ಸರ್ ಕೊಸೆಕ್ ತೀಟ. ಕಾಸ್ ತೀಟಾದ ರಿಲೇಷನ್ ಎದಕ್ಕಿದೆ? ಸರ್ ಸೆಕ್ ತೀಟ. ಸೊ ಟ್ಯಾನ್ ತೀಟಾದ ರಿಲೇಷನ್ ಎದಕ್ಕಿದೆ? ಕಾಡ್ ತೀಟ. ಯಾವ ಥರ ರಿಲೇಷನ್ ಅಪ್ಪ ಅಂದರೆ ಸೈನ್ ತೀಟಾನ ಉಲ್ಟಾ ಮಾಡಿದ್ರೆ ಏನು ಬರುತ್ತೆ? ಕೊಸೆಕ್ ತೀಟ. ಕೊಸೆಕ್ ತೀಟಾನ ಉಲ್ಟಾ ಮಾಡಿದ್ರೆ ಸೈನ್ ತೀಟ ಬರುತ್ತೆ. ಅದೇ ಥರ ಕಾಸ್ ತೀಟಾನ ಉಲ್ಟಾ ಮಾಡಿದ್ರೆ ಸೆಕ್ ತೀಟ. ಸೆಕ್ ತೀಟಾನ ಉಲ್ಟಾ ಮಾಡಿದ್ರೆ ಕಾಸ್ ತೀಟ. ಅದೇ ಥರ ಟ್ಯಾನ್ ತೀಟಾನ ಉಲ್ಟಾ ಮಾಡಿದ್ರೆ ಕಾಡ್ ತೀಟ. ಕಾಡ್ ತೀಟಾನ ಉಲ್ಟಾ ಮಾಡಿದ್ರೆ ಟ್ಯಾನ್ ತೀಟ. ಯಾವ ಥರ ಸರ್? ನೋಡಿ ಇವಾಗ ನಾನು ಬರಿತೀನಿ. ಸರ್ 1/sin ತೀಟ ಅಂದರೆ ಏನಪ್ಪ? ಕೊಸೆಕ್ ತೀಟ. ಓಕೆ, ಅರ್ಥ ಆಯ್ತಾ? ನಾನೇನು ಬರೆದೆ? 1/sin ತೀಟ ಅಂದರೆ ಕೊಸೆಕ್ ತೀಟ. ಸರ್ ಅದೇ 1/ಕೊಸೆಕ್ ತೀಟ ಅಂದರೆ 1/ಕೊಸೆಕ್ ತೀಟ ಅಂದರೆ ಏನಾಗುತ್ತಪ್ಪ? ಸೈನ್ ತೀಟ. ನಿಮ್ಗೆ ಗೊತ್ತಾಯ್ತಾ? ಇವೆರಡಕ್ಕೂ ವೈಸ್ ವರ್ಷ ಇರುತ್ತೆ. ಹಾಗಾಗಿ ಸೈನ್ ತೀಟ ಮತ್ತು ಕೊಸೆಕ್ ತೀಟ ಮಧ್ಯೆ ಏನಿರುತ್ತೆ? ರಿಲೇಷನ್ ಇದೆ. ಅಂದರೆ ಸೈನ್ನ ಉಲ್ಟಾ ಮಾಡಿದ್ರೆ ಕೊಸೆಕ್ ಆಗುತ್ತೆ, ಕೊಸೆಕ್ನ ಉಲ್ಟಾ ಮಾಡಿದ್ರೆ ಸೈನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟು. ಓಕೆ, ನಿಮಗೆ ಸೈನು ಕೊಸೆಕ್ದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಹೋಗೋಣ ಸರ್. ನೆಕ್ಸ್ಟ್ ಯಾವುದಪ್ಪ? ಸರ್ ಕಾಸ್ ತೀಟ. ಸೇಮು ಕಾಸ್ ತೀಟ ಅಂದರೆ ಏನಪ್ಪ? ಸರ್ ಕಾಸ್ ತೀಟ ಈಕ್ವಲ್ ಟು ಏನಾಗುತ್ತೆ? 1/ಸೆಕ್ ತೀಟ. ಸೊ ಸೆಕ್ ತೀಟ ಅಂತ ಕೇಳಿದ್ರೆ ಏನಾಗಬೇಕು? 1/ಕಾಸ್ ತೀಟ. ಇವೆರಡು ರಿಲೇಷನ್ನು ಯಾಕೆ ನಾನು ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದು ಉಲ್ಟಾ ಆಗುತ್ತೆ. ಸೊ ಅಂದರೆ ಕಾಸ್ ತೀಟ ಅಂದರೆ 1/ಸೆಕ್ ತೀಟ, ಸೆಕ್ ತೀಟ ಅಂದರೆ 1/ಕಾಸ್ ತೀಟ. ಹಾಗಾಗಿ ಕಾಸ್ ತೀಟ ಸೆಕ್ ತೀಟ ನೆನಪಲ್ಲಿರ್ಬೇಕು. ಓಕೆ ಸರ್, ಉಳಿತೇನಪ್ಪ ಇನ್ನು? ಸರ್ ಟ್ಯಾನ್ ತೀಟ ಬಗ್ಗೆ ಉಳಿತು. ಓಕೆ, ಟ್ಯಾನ್ ತೀಟ ಡಿಸ್ಕಷನ್ ಮಾಡೋಣ. ಸರ್ ಟ್ಯಾನ್ ತೀಟ ಅಂದರೆ ಸರ್ 1/ಕಾಟ್ ತೀಟ ಆಗುತ್ತೆ. ಹಾಗಾಗಿ ಕಾಟ್ ತೀಟ ಅಂದರೆ ಈಕ್ವಲ್ ಟು 1/ಟ್ಯಾನ್ ತೀಟ. ಸೊ ಹಾಗಾಗಿ ಇದ್ರ ರಿಲೇಷನ್ ಏನಾಗುತ್ತೆ? ಟ್ಯಾನ್ ತೀಟ ಮತ್ತು ಕಾಟ್ ತೀಟ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಹಾಗಾಗಿ ನೆನಪಿನಲ್ಲಿ ಏನಿರ್ಬೇಕಂದ್ರೆ ಸೈನ್ ತೀಟ ಮತ್ತು ಕೊಸೆಕ್ ತೀಟಾಗೆ ಸಂಬಂಧ ಇದೆ, ಕಾಸ್ ತೀಟ ಮತ್ತು ಸೆಕ್ ತೀಟಾಗೆ ಸಂಬಂಧ ಇದೆ, ಟ್ಯಾನ್ ತೀಟ ಮತ್ತು ಕಾಡ್ ತೀಟ ಸಂಬಂಧ ಇದೆ. ಯಾವ ಥರ ಸಂಬಂಧ ಅಂದರೆ ಸೈನ್ ತೀಟನ ಉಲ್ಟಾ ಮಾಡಿದರೆ ಕೊಸೆಕ್ ತೀಟ ಬರುತ್ತೆ, ಕೊಸೆಕ್ ತೀಟನ ಉಲ್ಟಾ ಮಾಡಿದರೆ ಸೈನ್ ತೀಟ ಬರುತ್ತೆ. ಅದೇ ಥರ ಕಾಸ್ ತೀಟನ ಉಲ್ಟಾ ಮಾಡಿದರೆ ಸೆಕ್ ತೀಟ ಬರುತ್ತೆ, ಸೆಕ್ ತೀಟನ ಉಲ್ಟಾ ಮಾಡಿದರೆ ಕಾಸ್ ತೀಟ ಬರುತ್ತೆ. ಅದೇ ಥರ ಟ್ಯಾನ್ ತೀಟನ ಉಲ್ಟಾ ಮಾಡಿದರೆ ಕಾಡ್ ತೀಟ, ಕಾಡ್ ತೀಟ ಉಲ್ಟಾ ಮಾಡಿದರೆ ಟ್ಯಾನ್ ತೀಟ. ಐ ಹೋಪ್ ನಿಮಗೆ ಕಂಪ್ಲೀಟ್ ಸೈನ್, ಕಾಸ್, ಟ್ಯಾನ್, ಕೊಸೆಕ್, ಸೆಕ್, ಕಾಡ್ ಬಗ್ಗೆ ತಿಳಿತಂತ ಅನ್ಕೋತೀನಿ. ನೋಡಿ ಸ್ಟೂಡೆಂಟ್ಸ್, ನೋಟ್ಸ್ ಮಾಡ್ತಾ ಹೋಗಿ. ಈ ಚಾಪ್ಟರ್ ಹೆಂಗಿದೆ ಅಂದರೆ ನೋಟ್ಸ್ ಮಾಡ್ತಾ ಹೋದರೆ ನೆನಪಲ್ಲಿರುತ್ತೆ. ಹಂಗೆ ನೋಡ್ತಾ ಮರಿತಾ ಹೋದರೆ ಇದು ಮುಂದೆ ಕಾನ್ಸೆಪ್ಟು ಯೂಸ್ ಆಗಲ್ಲ. ಅರ್ಥ ಆಗ್ತಾ ಇದೆ? ಸೊ ನೋಟ್ಸ್ ಮಾಡಿ. ಈಗ ಅರ್ಥ ಆಯ್ತಲ್ಲ? ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ, ಸರ್ ಕೊಸೆಕ್ ತೀಟ, ಸೆಕ್ ತೀಟ ಮತ್ತು ಕಾಡ್ ತೀಟ ಅದರ ರಿಲೇಷನ್ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಮತ್ತೆ ಲಂಬಕೋನ ತ್ರಿಭುಜ ಬಂತಪ್ಪ. ಓಕೆ ಸರ್, ಇದು ನೋಡಿ ನಿಮಗೆ ಏನಿರುತ್ತೆ ಸರ್? 90 ಡಿಗ್ರಿ ಇರುತ್ತಪ್ಪ. ಸರ್ ಇದು ಏನಿರುತ್ತಪ್ಪ? ತೀಟ ಇರುತ್ತೆ. ನಾನೇನು ಹೇಳಿದೆ ಸರ್? ಇದು ಲಂಬ, ಇದು ಕರ್ಣ, ಇದು ಏನಪ್ಪ? ಆಧಾರ. ನೆಕ್ಸ್ಟ್ ಏನು ಗೊತ್ತಿರಬೇಕು ಸ್ಟೂಡೆಂಟ್ಸ್ ಅಂದರೆ ಸೈನ್ ತೀಟ ಅಂದರೆ ಏನು? ಲಂಬಕೋನ ತ್ರಿಭುಜಕ್ಕೂ ಮತ್ತು ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ, ಕೊಸೆಕ್ ತೀಟ, ಸೆಕ್ ತೀಟ, ಕಾಡ್ ತೀಟಕ್ಕೆ ಸಂಬಂಧ ಏನು ಸರ್? ಲಂಬಕೋನ ತ್ರಿಭುಜಕ್ಕೂ ಈ ಆಪರೇಷನ್ಗಳು ಸಂಬಂಧ ಏನು ಅಂತ ನಿಮಗೆ ಡೌಟ್ ಬರುತ್ತೆ. ಸೊ ಸಂಬಂಧ ಇದೆ. ಆ ಸಂಬಂಧ ನಾನು ಇವಾಗ ಎಸ್ಟಾಬ್ಲಿಷ್ ಮಾಡ್ತೀನಿ. ಯಾವ ಥರ ಇರುತ್ತೆ ಸರ್? ಸೈನ್ ತೀಟಾಗೆ ಅಂದರೆ ಲಂಬಕೋನ ತ್ರಿಭುಜದಲ್ಲಿ ಯಾವ ಥರ ಇರುತ್ತೆ? ಸೊ ಈಗ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಗೊತ್ತಾಗಲಿಲ್ಲ ಅಂದರೆ ಇಡೀ ಚಾಪ್ಟರ್ ನಿಮಗೆ ತಿಳಿಯಲ್ಲ. ಓಕೆ, ಈಗಂತೂ ನೋಡಿ ನಿಮಗೆ ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟದು ಮತ್ತು ಅದ್ರ ಕೊಸೆಕ್ಕು, ಸೆಕ್ಕು, ಕಾಡ್ದು ರಿಲೇಷನ್ ಗೊತ್ತಾಗಿದೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಸರ್ ನೆಕ್ಸ್ಟ್ ನೋಡಿ ಸೈನ್ ತೀಟ ಅಂದರೆ ಏನು? ಸೊ ಸೈನ್ ತೀಟ. ಸರ್ ಸೈನ್ ತೀಟ ಅಂದರೆ ಏನಾಗುತ್ತೆ ಅಂದರೆ ಲಂಬ ಡಿವೈಡೆಡ್ ಬೈ ಕರ್ಣ. ಸೊ ನೋಡಿ ಸ್ಟೂಡೆಂಟ್ಸ್, ಲಂಬ ಡಿವೈಡೆಡ್ ಬೈ ಕರ್ಣ. ಓಕೆ, ಏನಂತ ಕರೀತಾರೆ? ಸೈನ್ ತೀಟ. ಓಕೆ ಸರ್, ಕಾಸ್ ತೀಟ ಅಂದರೆ ಏನು? ಸರ್ ಕಾಸ್ ತೀಟ ಅಂದರೆ ಆಧಾರ ಡಿವೈಡೆಡ್ ಬೈ ಕರ್ಣ. ಅಂದರೆ ಈ ಆಧಾರ ಡಿವೈಡೆಡ್ ಬೈ ಕರ್ಣ ಮಾಡಿದರೆ ಏನು ಸಿಗುತ್ತಪ್ಪ? ಕಾಸ್ ತೀಟ ಸಿಗುತ್ತೆ. ಓಕೆ ಸರ್, ನೆಕ್ಸ್ಟ್ ಯಾವುದಪ್ಪ? ಸರ್ ಟ್ಯಾನ್ ತೀಟ. ಸೊ ಟ್ಯಾನ್ ತೀಟ ಇಸ್ ಈಕ್ವಲ್ ಟು ಏನಪ್ಪ ಅಂದರೆ ಸರ್ ಲಂಬ ಡಿವೈಡೆಡ್ ಬೈ ಆಧಾರ. ಅಂದರೆ ಈ ಲಂಬ ಡಿವೈಡೆಡ್ ಬೈ ಆಧಾರ ಮಾಡಿದರೆ ನಿಮಗೆ ಏನು ಸಿಗುತ್ತೆ? ಟ್ಯಾನ್ ತೀಟ ಸಿಗುತ್ತೆ. ಇದು ಗೊತ್ತಿರಬೇಕು. ಏನು ಸರ್? ಸೈನ್ ತೀಟ ಅಂದರೆ ಲಂಬ ಡಿವೈಡೆಡ್ ಬೈ ಕರ್ಣ. ಕಾಸ್ ತೀಟ ಅಂದರೆ ಏನಪ್ಪ? ಆಧಾರ ಡಿವೈಡೆಡ್ ಬೈ ಕರ್ಣ.
ಟ್ಯಾನ್ ತೀಟಾ ಅಂದರೆ ಏನ್ರಿ ಲಂಬ ಡಿವೈಡೆಡ್ ಬೈ ಆಧಾರ. ಅರ್ಥ ಆಯ್ತಾ? 3 ಆಪ್ರೇಷನ್ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇನ್ನೇನಪ್ಪ ಸರ್? 3 ಇದಾವೇನ್ರಿ? ಇನ್ನೂ 3 ಇದಾವಲ್ಲ, ಏನು ಸರ್? ಸರ್ ಕೊಸೆಕ್ ತೀಟಾ. ಸೊ ಕೊಸೆಕ್ ತೀಟಾ ಅಂದರೆ ನೋಡಿ ಏನು ಹೇಳಿದ್ದೆ, ಸೈನ್ ತೀಟಾದ ಉಲ್ಟಾ. ಹೌದಾ? ಹೇಳಿದೆ ತಾನೆ, ಸೈನ್ ತೀಟಾದ ಉಲ್ಟಾ ಕೊಸೆಕ್ ತೀಟಾ ಅಂದರೆ ಏನಾಗುತ್ತಪ್ಪ ಸರ್? ಉಲ್ಟಾ ಅಂದರೆ ಕೆ ಡಿವೈಡೆಡ್ ಬೈ ಎಲ್ ಬರುತ್ತೆ. ಯಾಕಂದರೆ ಕರ್ಣ ಮೇಲೆ ಕೆಳಗಡೆ ಲಂಬ. ಯಾಕೆ? ಸೈನ್ ತೀಟಾದ ಉಲ್ಟಾ ಯಾವುದು? ಕೊಸೆಕ್ ತೀಟಾ. ಅದೇ ಥರ ಕಾಸ್ ತೀಟಾದ ಉಲ್ಟಾ ಯಾವ್ದು ಆಪ್ರೇಷನ್ ಬರುತ್ತಪ್ಪ ಸರ್? ಸೆಕ್ ತೀಟಾ. ಸೆಕ್ ತೀಟಾ ಅಂದ್ರೆ ಏನ್ರಿ? ಮೇಲೆ ಕರ್ಣ ಡಿವೈಡೆಡ್ ಬೈ ಆಧಾರ. ಇನ್ನು ಉಳಿತೇನಪ್ಪ ಸರ್? ಟ್ಯಾನ್ ತೀಟಾದ ಉಲ್ಟಾ ಏನಾಗುತ್ತಪ್ಪ ಸರ್? ಕಾಡ್ ತೀಟಾ. ಇದ್ರ ಉಲ್ಟಾ ಅಂದರೆ ಆಧಾರ ಡಿವೈಡೆಡ್ ಬೈ ಲಂಬ. ಸೊ ಇದು ನೋಡ್ರಿ ಕಂಪ್ಲೀಟ್ ನಿಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಬರುವಂಥ ಸೈನು, ಟ್ಯಾನು, ಕೊಸೆಕ್ಕು, ಕಾಸು, ಸೆಕ್ಕು, ಕಾಡ್ದು ಲಂಬ ಕೋನ ತ್ರಿಭುಜಕ್ಕಿರುವಂಥ ಸಂಬಂಧಗಳನ್ನು ನಾನು ಹೇಳಿದೆ. ಸರ್ ಹೆಂಗೆ ನೆನಪಿಡ್ಬೇಕು ಸರ್? ಇದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಆಗುತ್ತೆ. ಹೌದಾ? ಸೊ ಇದಕ್ಕೆ ನಾನೇನು ಮಾಡ್ತೀನಿ, ನಿಮಗೆ ಸಿಂಪಲ್ ಆಗಿರೋ ಒಂದೊಂದು ಟ್ರಿಕ್ಸ್ ಹೇಳ್ತೀನಿ. ಆ ಟ್ರಿಕ್ ನೀವು ನೆನ್ಪಿಟ್ಬಿಟ್ರೆ ಈ ಎಲ್ಲ 6 ಆಪ್ರೇಷನ್ಗಳನ್ನು ಆರಾಮಾಗಿ ನೆನ್ಪಿಡ್ಬೋದು. ಸರ್ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇರೋದೇ ಮೇನ್ ಇದು. ಯಾಕಂದರೆ ಸೈನ್ ತೀಟಾ ವ್ಯಾಲ್ಯೂ, ಕಾಸ್ ತೀಟಾ ವ್ಯಾಲ್ಯೂ, ಟ್ಯಾನ್ ತೀಟಾ ವ್ಯಾಲ್ಯೂ ಮತ್ತು ಲಂಬ ಕೋನ ತ್ರಿಭುಜಕ್ಕೆ ಸಂಬಂಧ ಗೊತ್ತಿದ್ದರೆ ಮಾತ್ರ ಮುಂದೆ ನೀವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ಸೊ ಫಸ್ಟ್ ಇವಾಗ ಇದನ್ನು ನೋಟ್ ಮಾಡ್ಕೊಳ್ಳಿ. ಏನು ಸರ್ ಅಂದರೆ ಸೈನ್ ತೀಟಾ ಅಂದರೆ ಲಂಬ ಡಿವೈಡೆಡ್ ಬೈ ಕರ್ಣ, ಕಾಸ್ ತೀಟಾ ಅಂದರೆ ಆಧಾರ ಡಿವೈಡೆಡ್ ಬೈ ಕರ್ಣ, ಟ್ಯಾನ್ ತೀಟಾ ಅಂದರೆ ಲಂಬ ಡಿವೈಡೆಡ್ ಬೈ ಆಧಾರ. ಇವು 3. ನೆಕ್ಸ್ಟ್ ಏನು ಬೇಕು ಸರ್? ಕೊಸೆಕ್ ತೀಟಾ ಬೇಕಂದ್ರೆ ಸೈನ್ ತೀಟಾ ಉಲ್ಟಾ ಮಾಡಿರಿ, ಕರ್ಣ ಡಿವೈಡೆಡ್ ಬೈ ಲಂಬ ಆಗುತ್ತೆ. ಸರ್ ಸೆಕ್ ತೀಟಾ ಬೇಕಂದ್ರೆ ಕಾಸ್ ತೀಟಾದ ಉಲ್ಟಾ ಮಾಡಿ ಕರ್ಣ ಡಿವೈಡೆಡ್ ಬೈ ಆಧಾರ ಆಗುತ್ತೆ. ಸರ್ ಕಾಡ್ ತೀಟಾ ಬೇಕಂದ್ರೆ ಟ್ಯಾನ್ ತೀಟಾದ ಉಲ್ಟಾ ಮಾಡಿ ಆಧಾರ ಡಿವೈಡೆಡ್ ಬೈ ಲಂಬ ಆಗುತ್ತೆ. ಇದು ಏನು ಫಸ್ಟ್ ನೀವು ನೋಟ್ಸಲ್ಲಿ ಬರ್ಕೋರಿ. ಓಕೆ ಸರ್. ನೆಕ್ಸ್ಟ್ ನೋಡಿ ಸರ್, ಈ ಥರ 6 ನೆನ್ಪಿಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಯಾವ ಥರ ಮಾಡಬೇಕು ಅಂದರೆ ನಾನು ನಿಮಗೆ ಇದಕ್ಕೊಂದು ಟ್ರಿಕ್ ಹೇಳ್ತೀನಿ. ಏನು ಟ್ರಿಕ್ಕು ಸರ್? ಓಕೆ, ನೆಕ್ಸ್ಟ್ ನೋಡಿ ಟ್ರಿಕ್ನ ಸ್ಟಾರ್ಟ್ ಮಾಡೋಣ. ಸೊ ಇದೇ ಥರ ಪ್ಲೀಸ್ ಆದಷ್ಟು ನೋಟ್ಸ್ ಮಾಡಿ. ಈ ಚಾಪ್ಟರ್ ನಿಮಗೆ ಹೊಸದಾಗಿರುತ್ತೆ, ಯಾರಿಗೆ ಅರ್ಥ ಆಗ್ತಾ ಇಲ್ಲ 2 ಸರಿ ವಿಡಿಯೋನ ನೋಡಿ, ನಿಮಗೆ ಡಿಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆ ಸರ್, ಟ್ರಿಕ್ ಹೇಳಿ ಸರ್. ಓಕೆ, ಎಲ್ಲರೂ ವೇಟ್ ಮಾಡ್ತಾ ಇರೋದು ಅದಕ್ಕೇನ ಸರ್? ಟ್ರಿಕ್ ಏನಪ್ಪ? ಟ್ರಿಕ್ ಅಂದರೆ ನನಗೇನು ಸರ್ 6 ಆಪ್ರೇಷನ್ಸ್ಗಳು ವಿತ್ ಲಂಬ ಕೋನ ತ್ರಿಭುಜದ ಸಂಬಂಧ ನನಗೆ ಗೊತ್ತಾಗ್ಬಿಡ್ಬೇಕು. ಒಂದೇ ಒಂದು ಟ್ರಿಕ್ಕಲ್ಲಿ ಗೊತ್ತಾಗಬೇಕು. ಹೆಂಗೆ ಅಂದರೆ ಸರ್, ಲಾಲ್ ಡಿವೈಡೆಡ್ ಬೈ ಕಕ್ಕ. ಇಷ್ಟೇ ನೆನಪು. ಏನು ಸರ್ ಇದು ವಿಚಿತ್ರ ಹೇಳಿದ್ರಿ ಅಂತ ಅನ್ಕೋತಿರ್ಬೋದು. ಏನು ಸರ್ ಇದು? ಲಾಲ್ ಡಿವೈಡೆಡ್ ಬೈ ಕಕ್ಕ. ಬಾಯಾಟ್ ಮಾಡಿಬಿಡಿ, 20 ಸರಿ ಬಾಯಾಟ್ ಮಾಡಿ ನೆನಪಲ್ಲಿ ಇಟ್ಕೊಂಡ್ಬಿಡಿ. ಯಾಕಂದರೆ ಇದರಲ್ಲಿ ನಿಮ್ಮ 6 ಆಪ್ರೇಷನ್ಗಳ ಬಗ್ಗೆ ಡಿಟೇಲ್ ಆಗಿ ಗೊತ್ತಾಗ್ಬಿಡುತ್ತೆ ಇವು ಒಂದೇ ಟ್ರಿಕ್ಕಲ್ಲಿ. ಹೆಂಗೆ ಅಂದರೆ ಲಾಲ್ ಡಿವೈಡೆಡ್ ಬೈ ಕಕ್ಕ, ಲಾಲ್ ಡಿವೈಡೆಡ್ ಬೈ ಕಕ್ಕ ಬಾಯಾಟ್ ಮಾಡಿಬಿಡಿ. ಹೆಂಗೆ ಸರ್ ನೋಡಿ, ಇವಾಗ ನಾನು ಹೆಂಗೆ ಮಾಡ್ತೀನಿ. ಸೊ ಫಸ್ಟಲ್ಲಿ ನೋಡಿ ಏನಿದೆಯಪ್ಪ, ಲಾಲ್ ಡಿವೈಡೆಡ್ ಬೈ ಕಕ್ಕ ಅಂತ ಬರ್ಕೊಂಡ್ರ. ನೆಕ್ಸ್ಟ್ ನೋಡಿ ನಾನಿವಾಗ ಎಲ್ ಬೈ ಕೆ, ಇದು ಯಾವ ಆಪ್ರೇಷನನ್ನು ಸೂಚಿಸ್ತದೆ ಅಂದರೆ ಸೈನ್ ತೀಟಾ. ನೋಡಿ ನಾ ಫಸ್ಟಿಗೆ ಬರ್ಸಿದ್ದೆ ನೋಟ್ಸ್ ಬೇಕಾದ್ರೆ ನೋಡಿ, ಲಂಬ ಡಿವೈಡೆಡ್ ಬೈ ಕರ್ಣ ಏನು ಹೇಳುತ್ತೆ? ಸೈನ್ ತೀಟಾ. ಓಕೆ ಸರ್. ನೆಕ್ಸ್ಟ್ ನೋಡಿ ಇದು ಎದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಸರ್? ಕಾಸ್ ತೀಟಾ. ಕಾಸ್ ತೀಟಾ ಅಂದ್ರೆ ಏನ್ರಿ? ಆಧಾರ ಡಿವೈಡೆಡ್ ಬೈ ಕರ್ಣ. ಅದೇ ಥರ ಎಲ್ ಬೈ ಎ ಏನು ಹೇಳುತ್ತಪ್ಪ ನೋಡಿ, ಎಲ್ ಬೈ ಎ ಸರ್ ಇದು ಏನಾಗುತ್ತೆ? ಟ್ಯಾನ್ ತೀಟಾ. ನೋಡಿ ಮಂತ ಸರ್, ಸೈನ್ ತೀಟಾ ಅಂದರೆ ಲಂಬ ಡಿವೈಡೆಡ್ ಬೈ ಕರ್ಣ. ಬೇಕಿದ್ರೆ ಹಿಂದಿನ ನೋಟ್ಸ್ ಚೆಕ್ ಮಾಡ್ಕೊರಿ. ಸರ್ ಕಾಸ್ ತೀಟಾ ಅಂದರೆ ಏನಪ್ಪ? ಆಧಾರ ಡಿವೈಡೆಡ್ ಬೈ ಕರ್ಣ. ಅದೇ ಥರ ಟ್ಯಾನ್ ತೀಟಾ ಅಂದರೆ ಲಂಬ ಡಿವೈಡೆಡ್ ಬೈ ಆಧಾರ. ಓಕೆ, ನೆನ್ಪಿಡ್ತೀರಾ? ಇದು ಸಿಂಪಲ್ ಆಗಿರುವಂಥ ಟ್ರಿಕ್ಕು. ಆರಾಮಾಗಿ ನೀವು 3 ಆಪ್ರೇಷನ್. ಸರ್ ಇನ್ನೂ 3 ಆಪ್ರೇಷನ್ ಇದಾವಲ್ಲ. ಸೊ ಇನ್ನೂ 3 ಆಪ್ರೇಷನ್ ಯಾವುದಂದರೆ ಸೈನ್ ತೀಟಾದ ಏನಾಗುತ್ತಪ್ಪ ಉಲ್ಟಾ ಯಾವುದಾಗುತ್ತೆ ಸರ್? ಕೊಸೆಕ್ ತೀಟಾ. ಸೊ ಕೊಸೆಕ್ ತೀಟಾ ಅಂದರೆ ನೋಡಿ, ಕೊಸೆಕ್ ತೀಟಾ ಅಂದರೆ ಉಲ್ಟಾ ಯಾವುದು? ಕರ್ಣ ಡಿವೈಡೆಡ್ ಬೈ ಲಂಬ ಆಗುತ್ತೆ. ಯಾಕೆ ಅಂದರೆ ಸೈನ್ ಉಲ್ಟಾ. ಅದೇ ಥರ ಕಾಸದ ಉಲ್ಟಾ ಏನಾಗುತ್ತಪ್ಪ ಸರ್? ಸೆಕ್ ತೀಟಾ ಅಂದರೆ ಕರ್ಣ ಡಿವೈಡೆಡ್ ಬೈ ಆಧಾರ ಆಗುತ್ತೆ. ಅದೇ ಥರ ಟ್ಯಾನ್ ತೀಟಾದ ಉಲ್ಟಾ ಏನಾಗುತ್ತೆ? ಕಾಡ್ ತೀಟಾ ಅಂದರೆ ಆಧಾರ ಡಿವೈಡೆಡ್ ಬೈ ಕರ್ಣ ಆಗುತ್ತೆ. ಈ ಟೈಪ್ ನೋಡಿ ಲಾಲ್ ಡಿವೈಡೆಡ್ ಬೈ ಕಕ್ಕದಿಂದ ಏನಾಗುತ್ತೆ? 6 ಆಪ್ರೇಷನ್ಗಳನ್ನು ನೀವು ಈಸಿಯಾಗಿ ನೆನ್ಪಿಡ್ಬೋದು. ಅರ್ಥ ಆಯ್ತಾ? ಸೊ ನೆನ್ಪಿಡ್ತೀರಾ? ಸೊ ಲಾಲ್ ಡಿವೈಡೆಡ್ ಬೈ ಕಕ್ಕ ಅಂದರೆ ಫಸ್ಟ್ ನೋಡಿ ಅದನ್ನೂ ಒಂದು ಲೆಕ್ಕದಲ್ಲಿ ಇರಬೇಕು. ಸೀರಿಯಲ್ ಆಗಿ ಇದು ಎದುರು ಹೇಳುತ್ತೆ ಸೈನ್ ತೀಟಾ, ಈ ಲೈನ್ ಎದುರು ಹೇಳುತ್ತೆ ಕಾಸ್ ತೀಟಾ, ಈ ಲೈನ್ ಏನು ಹೇಳುತ್ತೆ ಟ್ಯಾನ್ ತೀಟಾ. ಇದರಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಫಸ್ಟ್ ಲೈನ್ ಬಿಟ್ಟು, ಸೊ ಈ ಫಸ್ಟ್ ಲೈನ್ ಏನಿದೆಯಲ್ಲ ಇದು ಸರ್ ಸೈನ್ ತೀಟಾದು, ಇದು ಕಾಸ್ ತೀಟಾದು, ಇದು ಟ್ಯಾನ್ ತೀಟಾದು. ಅದೇ ಥರ ಕೆಳಗಡೆ ಬರೋವೆಲ್ಲ ಅದ್ರ ಉಲ್ಟಾ ಇರುತ್ತೆ, ಕೊಸೆಕ್ಕು, ಸೆಕ್ಕು ಮತ್ತು ಕಾಡ್ ತೀಟಾ.
ಕ್ಲಿಯರ್ ಆಯ್ತಾ? ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಈ ಟ್ರಿಕ್ ಮುಖಾಂತರ ನೋಡಿ ಎಲ್ಲ ಕ್ವಶನ್ಸ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ನೆನ್ಪಿಡ್ರಿ, ಲಾಲ್ ಡಿವೈಡೆಡ್ ಬಕ್ಕಕ್ಕ ಎಲ್ ಬೈ ಕೆ. ಫಸ್ಟ್ನೇ ಆಪ್ರೇಷನ್ ಸೈನ್ ತಿಟ್ಟ, ಸೆಕೆಂಡ್ ಆಪ್ರೇಷನ್ ಕಾಸ್ ತಿಟ್ಟ, ಥರ್ಡ್ ಬರೋದು ಟ್ಯಾನ್ ತಿಟ್ಟ. ಅದೇ ಥರ ಅದರ ಉಲ್ಟಾ ಯಾವ ಬರ್ತವೆ ಅಂದರೆ ಕೊಸೆಕ್ಕು, ಸೆಕ್ಕು, ಕ್ವಾಡ್ ತಿಟ್ಟ. ಇದ್ರ ಮುಖಾಂತರ ನೀವು ನೋಡಿ ಕಂಪ್ಲೀಟ್ ಲಂಬ ಕೋನಕ್ಕೂ ಮತ್ತು ಈ ಸೈನ್ ಕಾಸ್ ಟ್ಯಾನ್ ಆಪರೇಷನ್ ಬಗ್ಗೆ ರಿಲೇಷನ್ ಗೊತ್ತಾಗುತ್ತೆ. ಕ್ಲಿಯರ್ ಆಯ್ತಾ? ಓಕೆ ಸರ್, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ ಟ್ರಿಪ್ಲೆಟ್ಸ್ ಅಂತ ಬರುತ್ತೆ. ಏನಪ್ಪ ಟ್ರಿಪ್ಲೆಟ್ಸ್ ಏನು ಸರ್ ಇದು ಹೊಸದಾಗಿ ಕೇಳ್ತಾ ಇದ್ದೀನಿ ಅಂದರೆ ತ್ರಿವಳಿಗಳು ಅಂತ ಕರೀತಾರೆ. ಸೊ ಈ ಟ್ರಿಪ್ಲೆಟ್ ಹೋಗೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಸರ್, ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಓದಿರ್ತೀರ ಏನಪ್ಪ ಅಂದರೆ ಪೈಥಾಗೋರಸ್ ಪ್ರಮೇಯ. ಪೈಥಾಗೋರಸ್ ಪ್ರಮೇಯನ ನಿಮ್ಗೆ ಗೊತ್ತಿರುತ್ತೆ. ಏನು ಸರ್ ಎಲ್ಲರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಇದನ್ನು ಎ ಬಿ ಸಿ ಅಂತ ಅಂದ್ಕೊಂಡ್ರೆ ಇದು 90 ಡಿಗ್ರಿ ಇದ್ದರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನಾಗುತ್ತಪ್ಪ ಸರ್? ಪೈಥಾಗೋರಸ್ ಪ್ರಮೇಯ ಎಲ್ಲರೂ ಓದಿರ್ತೀರ. ಸೊ ಫಸ್ಟ್ ತ್ರಿವಳಿಗಳಿಗೆ ಮುಂಚೆ ಇದನ್ನ ಬಗ್ಗೆ ಅರ್ಥ ಮಾಡ್ಕೊರಿ. ಏನು ಸರ್ ಪೈಥಾಗೋರಸ್ ಪ್ರಮೇಯ ಅಂದರೆ ಏನು ಕಂಡುಹಿಡಿದ ಆ ವ್ಯಕ್ತಿ ಅಂದರೆ ಸರ್ ಎ ಸಿ ಸ್ಕ್ವೈರ್ ಈಕ್ವಲ್ ಟು ಎ ಬಿ ಸ್ಕ್ವೈರ್ ಪ್ಲಸ್ ಬಿ ಸಿ ಸ್ಕ್ವೈರ್. ಇದು ಏನು ಆ ವ್ಯಕ್ತಿ ಕಂಡುಹಿಡಿದಂಥ ಒಂದು ಸೂತ್ರ. ಎ ಸಿ ಸ್ಕ್ವೈರ್ ಈಕ್ವಲ್ ಟು ಎ ಬಿ ಸ್ಕ್ವೈರ್ ಪ್ಲಸ್ ಬಿ ಸಿ ಸ್ಕ್ವೈರ್. ಏನಪ್ಪ ಅಂದರೆ ಒಂದು ಲಂಬಕೋನ ತ್ರಿಭುಜ ಇದ್ದಾಗ ಅದರ ಕರ್ಣ, ನಾನೇನು ಹೇಳ್ತೀನಿ ಇದು ಏನಾಗುತ್ತಪ್ಪ ಸರ್ ಕರ್ಣ, ಇದು ಏನಾಗುತ್ತಪ್ಪ ಆಧಾರ, ಇದು ಏನಾಗುತ್ತೆ ಲಂಬ. ಹಾಗಾಗಿ ಕರ್ಣದ ವರ್ಗ ಈಕ್ವಲ್ ಟು ಆಧಾರದ ವರ್ಗ ಪ್ಲಸ್ ಲಂಬದ ವರ್ಗ ಅಂತ ಕಂಡುಹಿಡ್ದ ವ್ಯಕ್ತಿ. ಇದ್ರ ಮುಖಾಂತರ ನೋಡಿ ಯಾವುದೇ ಎರಡು ಕೊಟ್ಟು ಒಂದು ಕೇಳಿದ್ರೆ ಕಂಡುಹಿಡಿಬೋದು. ಯಾವ ಸೂತ್ರ? ಇದು ಪೈಥಾಗೋರಸ್ ಪ್ರಮೇಯ. ಆಲ್ಮೋಸ್ಟ್ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಿದೆ. ಸೊ ಪೈಥಾಗೋರಸ್ ಪ್ರಮೇಯ ನೋಡಿ ಇದು ಹಳೇದಾಗಿ ಯಾರು ಸ್ಟೂಡೆಂಟ್ಸ್ ಗೊತ್ತಿಲ್ಲ ಅದನ್ನು ಹೇಳಿದೆ. ಸೊ ಇವಾಗ ನೋಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪೈಥಾಗೋರಸ್ ಪ್ರಮೇಯ ಮಾಡೋದರಲ್ಲಿ ತುಂಬ ಸಮಯ ಹೋಗುತ್ತೆ. ಹಾಗಾಗಿ ನಿಮಗೆ ಈ ಟ್ರಿಪ್ಲೆಟ್ ಅಂತ ಹೊಸ ಕಾನ್ಸೆಪ್ಟ್ ಬರುತ್ತೆ. ಈ ಟ್ರಿಪ್ಲೆಟ್ ಮುಖಾಂತರ ನೀವು ಆರಾಮಾಗಿ ಏನು ಕಂಡುಹಿಡಿಬೋದು, ಯಾವುದೇ ಲಂಬ ಕರ್ಣ ಕೊಳ್ಳಿ ಆಧಾರ ಕೊಳ್ಳಿ ಕಂಡುಹಿಡಿಬೋದು. ಈ ಫಾರ್ಮುಲಾನ ಅವಶ್ಯಕತೆ ಇಲ್ಲ ಅಂದರೆ ಕೆಲವೊಂದು ಟೈಮಲ್ಲಿ ಈಸಿಯಾಗಿ ತ್ರಿವಳಿಗಳ ಮುಖಾಂತರ ನಾವು ಆನ್ಸರ್ನ ಕಂಡುಹಿಡ್ಕೋಬೋದು. ಯಾವ ಥರ ಸರ್? ಲೆಟ್ ಸ್ಟಾರ್ಟ್ ಮಾಡೋಣ. ಸರ್ ಇದಕ್ಕಿಂತ ಮುಂಚೆ ನೋಡಿ ಇದ್ರ ಮೇಲೆ ಒಂದು ಕ್ವಶನ್ಸು ಮಾಡಿಸ್ಬಿಡ್ತೀನಿ. ಯಾಕಂದರೆ ಲಂಬ ಕೋನ ತ್ರಿಭುಜದ ಮೇಲೆ ಪೈಥಾಗೋರಸ್ ಪ್ರಮೇಯ ಹೆಂಗೆ ಅಪ್ಲೈ ಆಗುತ್ತೆ ಸರ್ ಅಂತ. ಸೊ ಈಗ ನೋಡಿ ನಾನೇನು ಕೊಡ್ತೀನಿ ಸರ್, ಒಂದು ಕ್ವಶನ್ ಇದೆ. ಏನಪ್ಪ ಸರ್ ಲಂಬ 3 ಇದೆ, ಆಧಾರ 4 ಇದೆ, ನನಗೆ ಕರ್ಣ ಕಂಡುಹಿಡ್ರಿ ಅಂತ ಹೇಳ್ತೀರಾ. ಸೊ ಇದು ನೋಡಿ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿನೂ ಒಂದು ಕ್ವಶನ್ ಮಾಡೋಣ. ಏನು ಸರ್ ರೂಲ್ ಪ್ರಕಾರ ಏನಿದೆಪ್ಪ? ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಹಾಗಾಗಿ ಎ ಸಿ ಅಂದರೆ ಕಂಡುಹಿಡಿಬೇಕು ಸರ್. ಓಕೆ, ಎ ಬಿ ಅಂದರೆ ಎಷ್ಟಿದೆಪ್ಪ ಲಂಬ 3ರ ವರ್ಗ ಪ್ಲಸ್ ಬಿ ಸಿ ಅಂದರೆ ಎಷ್ಟಪ್ಪ ಆಧಾರ ವರ್ಗ ಎಷ್ಟಾಗುತ್ತೆ 4ರ ವರ್ಗ. ಅಂದರೆ 3 3 9 4 4 16 ಕೂಡಿಸಿದ್ರೆ ಎಷ್ಟಾಯ್ತಪ್ಪ 25 ಆಯಿತು. ಬಟ್ ಇದು ಏನಪ್ಪ ಎ ಸಿ ಸ್ಕ್ವೇರ್. ಬಟ್ ನನಗೆ ಎ ಸಿ ಬೇಕಂದ್ರೆ ಏನಾಗುತ್ತೆ ಸರ್? ಎ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ 25 ಅಂದರೆ 25ರ ವರ್ಗಮೂಲ ಅಂದರೆ 5. ಅಂದರೆ ಆನ್ಸರ್ ಎಷ್ಟು ಬಂತು ಸರ್? ಕರ್ಣ 5. ಈ ಪೈಥಾಗೋರಸ್ ಪ್ರಮೇಯ ಮೇಲೆ ಈ ಥರ ಕಂಡುಹಿಡಿಯೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದು ಏನು ಪೈಥಾಗೋರಸ್ ಪ್ರಮೇಯ ಮುಖಾಂತರ ನಾವೇನು ಕಂಡುಹಿಡಿದೀವಿ 5. ಬಟ್ ನೋಡಿ ಇದು ಏನು ಹಳೆಯ ಮೆಥಡು ಅಥವಾ ಪೈಥಾಗೋರಸ್ ಪ್ರಮೇಯ. ನಾನು ಇವಾಗ ಹೇಳ್ತಿರೋದು ಕಾನ್ಸೆಪ್ಟ್ ಏನ್ರಿ ಸರ್? ತ್ರಿವಳಿಗಳು. ಸೊ ತ್ರಿವಳಿಗಳ ಮುಖಾಂತರ ನೋಡಿ ಯಾವ ಥರ ಪೈಥಾಗೋರಸ್ ಪ್ರಮೇಯ ಅವಶ್ಯಕತೆ ಇಲ್ಲ ಅಂತ ಅಂದರೆ ಇವಾಗ ನೋಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನು ಸರ್ ತ್ರಿವಳಿಗಳು ಅಂದರೆ ನೋಡಿ ಇದು ಅಂತೂ ಲಂಬ ಇದೆ, ಇದು ಏನಾಗುತ್ತೆ ಆಧಾರ ಆಗುತ್ತೆ ಸರ್, ಇದೇನಾಗುತ್ತೆ ಕರ್ಣ. ನೋಡಿ ಲಂಬ ಆಧಾರ ಕರ್ಣ 3 4 5 ಅಂತ ನೆನಪಿಟ್ಬಿಟ್ರೆ ಇದು ಬೇಸ್ ತ್ರಿವಳಿಗಳು. ಇದ್ರ ಮುಖಾಂತರ ಬೇರೆ ಬೇರೆ ತ್ರಿವಳಿಗಳು ಇರ್ತವೆ ಕ್ವಶನಲ್ಲಿ. ಹೆಂಗೆ ಸರ್ ಅಂದರೆ ನೆಕ್ಸ್ಟ್ ನೋಡೋಣ. ಫಸ್ಟ್ ಗೊತ್ತಿರಬೇಕೇನು ತ್ರಿವಳಿಗಳಂದರೆ 3 4 5. 3 4 5 ಗೊತ್ತಾಗ್ಬಿಟ್ರೆ ಮುಗಿದಾಯ್ತು. ಓಕೆ ಸರ್, ಈಗ ಒಂದು ಫಾರ್ ಎಕ್ಸಾಂಪಲ್ ಕ್ವಶನಲ್ಲಿ ಕೇಳ್ತಾನೆ ಸರ್ ಲಂಬ 12 ಆದರೆ ನೆಕ್ಸ್ಟ್ ಆಧಾರ 16 ಆದರೆ ನಮಗೇನು ಕಂಡುಹಿಡ್ರಿ? ಕರ್ಣವನ್ನು ಕಂಡುಹಿಡ್ರಿ ಅಂತಾರೆ. ನೋಡಿ ಸ್ಟೂಡೆಂಟ್ಸ್ ಗೊತ್ತಾಗಬೇಕಂದ್ರೆ ಏನು ಮಾಡ್ತೀರಾ? ಕೆಲವೊಬ್ರು ಹುಡುಗರಿಗೆ ತ್ರಿವಳಿಗಳು ಗೊತ್ತಿಲ್ಲ ಅಂದರೆ ಡೈರೆಕ್ಟ್ ಏನು ಮಾಡ್ತೀರಾ? ಸರ್ ನಾವು ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡ್ತೀವಿ ಸರ್. ಎ ಸಿ ಸ್ಕ್ವೇರ್ ಕೊಟ್ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಯಾಕಂದರೆ ಆ ಲಂಬ ಕೊಟ್ಟಿದ್ದಾನೆ, ಆಧಾರ ಕೊಟ್ಟಿದ್ದಾನೆ, ನಿಮಗೇನು ಕಂಡುಹಿಡಬೇಕು? ಕರ್ಣ ಕಂಡುಹಿಡಬೇಕು ಅಂತೇಳಿ ಏನು ಮಾಡ್ತೀರಾ ನೀವು? ಆ ಪೈಥಾಗೋರಸ್ ಪ್ರಮೇಯ ಮಾಡಿ ಎ ಸಿ ಸ್ಕ್ವೇರ್ ಕೊಟ್ಟು ಎ ಬಿ ಸ್ಕ್ವೇರ್ ಫಾರ್ಮುಲಾ ಹಾಕಿ ಆನ್ಸರ್ ತೊಗೊಂಬತ್ತಾರೆ. ತುಂಬ ಸಮಯ ಆಗ್ತೈತೆ. ನಾನು ನೋಡಿ ಏನು ಮಾಡ್ತೀನಿ ಇವಾಗ
ತ್ರಿವಳಿಗಳನ್ನು ಅಪ್ಲೈ ಮಾಡಿ. ನೋಡಿ ತ್ರಿವಳಿಗಳು ಸ್ಟಾರ್ಟ್ ಆಗೋದು ಎಲ್ಲಿಂದ ಸರ್ 3, 4, 5. ನಾನು ನೋಡಿ ಲಂಬ ಎಷ್ಟು ಕೊಟ್ಟಿದ್ದಾನಪ್ಪ ಸರ್ 12 ಕೊಟ್ಟಿದ್ದಾನೆ. ಆಧಾರ ಎಷ್ಟು ಕೊಟ್ಟಿದ್ದಾನೆ 16 ಕೊಟ್ಟಿದ್ದಾನೆ. ನಿಮಗೇನು ಕೇಳಿದ್ದಾನೆ ಕರ್ಣ ಅಂತ ಕೇಳಿದ್ದಾನೆ. ನೋಡಿ ಬೇಸಲ್ಲಿರೋದು ಯಾವುದು 3, 4, 5 ತ್ರಿವಳಿಗಳು. ನೋಡಿ ಜಡ್ಜ್ ಮಾಡಿ 3 ಇದ್ದದ್ದು 12 ಆಗಿದೆ ಅಂದರೆ ಅನುಪಾತ ಎಷ್ಟು ಗುಣಾಕಾರ ಮಾಡಿದ್ದಾನೆ ಸರ್ 3, 4, 12. 4ನ್ನ 16 ಆಗಿದೆ ಅಂದರೆ ಗುಣಾಕಾರ ಎಷ್ಟು ಮಾಡಿದ್ದಾನೆ ಸರ್ 4, 4, 16. ಅಂದರೆ ಅಫ್ಕೋರ್ಸ್ 5ನ್ನು ಎಷ್ಟರಲ್ಲಿ ಗುಣಾಕಾರ ಮಾಡಬೇಕು 5, 4 ಅಂದರೆ ಕರ್ಣ ಎಷ್ಟು ಬರುತ್ತೆ 20 ಬರುತ್ತೆ. ಡೈರೆಕ್ಟ್ ಆನ್ಸರ್ ಬರುತ್ತೆ. ಯಾವುದು ಅಂದರೆ ಟ್ರಿಪ್ಲೆಟ್ ತ್ರಿವಳಿಗಳ ಮೂಲಕ. ಅರ್ಥ ಆಗ್ತಾ ಇದೆನಾ? ಸೊ ಇದು ತುಂಬ ಈಸಿಯಾಗಿರುತ್ತೆ ತ್ರಿವಳಿಗಳು. ಯಾಕಂದರೆ ನಿಮಗೆ ಗೊತ್ತಿರಬೇಕು, ಒಂದು ಲೈನ್ ನೆನಪಿಡ್ಬೇಕಾಗಿದೆ ಯಾವುದು 3, 4, 5. ಇದ್ರ ಮುಖಾಂತರ ನೀವು ನೋಡಿ ಇದ್ರ ಮಲ್ಟಿಪಲ್ ಇದ್ದರೆ ನೋಡಿ ಆರಾಮಾಗಿ ನಿಮಗೆ ಆನ್ಸರ್ ಬರುತ್ತೆ. ಸರ್ ಒಳಗೊಮ್ಮೆ ಏನಾಗುತ್ತೆ ಸರ್ ಇದ್ರ ಅಪ್ಲೈ ಆಗಲಿಲ್ಲ ಅಂದರೆ ನೀವು ಬ್ಯಾಕ್ ಟು ಎಲ್ಲಿ ಹೋಗಬೇಕು ಪೈಥಾಗೋರಸ್ ಪ್ರಮೇಯನೇ ಅಪ್ಲೈ ಮಾಡಬೇಕು. ಇನ್ ಕೇಸ್ ಏನಾದರೂ ಇದು ವರ್ಕೌಟ್ ಆಗಲಿಲ್ಲ ಅಂದರೆ. ಓಕೆ ಸರ್, ಇನ್ನೊಂದು ಸಿಂಪಲ್ ಕ್ವಶನ್ ತೊಗೊಳ್ಳೋಣ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ ಮಾಡಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ನೋಟ್ಸ್ ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಇದೆಲ್ಲ ಹೊಸ ಚಾಪ್ಟರ್ ಆಗುತ್ತೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಇದೇ ಥರ ಗೊತ್ತಾಗಲಿಲ್ಲ ಅಂದರೆ ವಾಪಸ್ ವಿಡಿಯೋನ ನೋಡಿ. ಓಕೆ ಸರ್, ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್. ಸರ್ ನಾನು ಕೊಡ್ತೀನಿ ಇವಾಗ. ಸರ್ ಲಂಬ ಏನಿದೆ ಅಂದರೆ 6 ಇದೆ. ಅದೇ ಥರ ಕರ್ಣ ಎಷ್ಟಿದೆ ಅಂದರೆ 10 ಇದ್ದರೆ ನನಗೇನು ಕಂಡುಹಿಡೀರಿ ಆಧಾರ ಕಂಡುಹಿಡ್ರಿ ಅಂತ ಕೇಳ್ತೀನಿ. ನೋಡಿ ಮತ್ತೆ ಕೂಡ ಏನು ಮಾಡ್ಬೋದು ಇದನ್ನು ಸರ್ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿ ಕೂಡ ಆನ್ಸರ್ ತೊಗೊಂಬರ್ಬೋದು. ಬಟ್ ನಾನು ಇವಾಗ ಅಪ್ಲೈ ಮಾಡ್ತಿರೋದೇನು ತ್ರಿವಳಿಗಳು. ನೋಡಿ ಸರ್ ಲಂಬ ಎಷ್ಟು ಕೊಟ್ಟಿದ್ದಾನಪ್ಪ ಸರ್ ಲಂಬ 6 ಕೊಟ್ಟಿದ್ದಾನೆ. ನಿಮಗೇನು ಆಧಾರ ಕಂಡುಹಿಡಿ ಎಂದಿದ್ದಾನೆ, ಹೌದಾ? ಸೊ ನೆಕ್ಸ್ಟ್ ನಿಮಗೇನು ಇನ್ನೊಂದು ಕೊಟ್ಟಿದ್ದಾನೆ ಸರ್ ಕರ್ಣ ಎಷ್ಟು ಕೊಟ್ಟಿದ್ದಾನೆ 10. ಚೆಕ್ ಮಾಡಿ ಸರ್ 3 ಇರೋದು 6 ಆಗಿದೆ ಅಂದರೆ ಎಷ್ಟು ಅನುಪಾತ ಗುಣಾಕಾರ ಮಾಡಿದ್ದಾನೆ 3, 2, 6. 5 ಇರೋದು 10 ಆಗಿದೆ ಅಂದರೆ ಗುಣಾಕಾರ 2. ಅಂದರೆ ಪಕ್ಕ 4ಕ್ಕೂ ಕೂಡ ಗುಣಾಕಾರ 2 ಮಾಡಿದ್ರೆ ಎಷ್ಟು ಬರಬೇಕಪ್ಪ ಆನ್ಸರು 8 ಆಧಾರ ಬರುತ್ತೆ. ಅರ್ಥ ಆಯ್ತಾ? ಇದು ತ್ರಿವಳಿಗಳು. 3, 4, 5 ಏನಿದಾವಲ್ಲ ಇದನ್ನು ಫಸ್ಟ್ ನೆನಪಿಡಿ. ಇದು ಬೇಸು. ಇದರಿಂದ ಏನಾಗುತ್ತೆ ಮಲ್ಟಿಪಲ್ಸ್ಗಳನ್ನು ಸಿಕ್ಕಾಪಟ್ಟಿ ಮಲ್ಟಿಪಲ್ಸ್ಗಳ ಮುಖಾಂತರ ನಾವು ತ್ರಿವಳಿಗಳನ್ನು ಕಂಡುಹಿಡಿಬೋದು. ಯಾವುದೇ ಕರ್ಣ ಇರಲಿ ಲಂಬ ಇರಲಿ ಆಧಾರ ಇರಲಿ ಕಂಡುಹಿಡಿಬೋದು. ಕ್ಲಿಯರ್ ಆಯ್ತಾ? ನೋಡಿ ಸ್ಟೂಡೆಂಟ್ಸ್, ತ್ರಿವಳಿಗಳು ಗೊತ್ತಾಯಿತು, ಟ್ರಿಪ್ಲೆಟ್ಸು. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿರಬೇಕಾಗಿದ್ದು ಲಾಲ್ ಬಟ್ಟೆ ಕಕ್ಕ. ಯಾಕಂದರೆ ಈ ಆಪರೇಷನ್ ಮುಖಾಂತರ ನಿಮಗೆ ಮುಂದಿನ ಕ್ವಶನ್ಸ್ಗಳು ಬರ್ತಾಗುತ್ತೆ. ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಲಾಲ್ ಬಟ್ಟೆ ಕಕ್ಕ, L/K, A/K, L/A. ಇದೇ ಥರ ಕೊಸೆಕ್ಕು ಸೆಕ್ಕು ಕೊಡೋದು ಉಲ್ಟಾ ಆಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಕ್ವಶನ್ ಯಾವ ಥರ ಬರುತ್ತೆ ನೋಡಿ, ಲಕ್ಷ ಕೊಡಿ. ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ವಾಟ್ ಈಸ್ ಕಾಸ್ ಥೀಟಾ ಅಂತ ಕೇಳ್ತಾ ಇದ್ದಾನೆ. ಓಕೆ, ಹೆಂಗೆ ಸರ್ ಈ ಥರ ಕ್ವಶನ್ಸ್ಗಳು ಬಂದರೆ ಏನು ಮಾಡಬೇಕು? ಓಕೆ ನೋಡಿ, ನಾನು ಇವಾಗ ಏನು ಮಾಡ್ತೀನಿ, ಅದಕ್ಕಿಂತ ಮುಂಚೆ ಕ್ವಶನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ನಿಮಗೆ ಅದು ನಾವೇನು ಟ್ರಿಕ್ ಮಾಡಿದ್ದೀವಲ್ಲ ಅದನ್ನು ಸೈಡಿಗೆ ಇನ್ನೊಮ್ಮೆ ಬರಿತೀನಿ. ಲಾಲ್ ಡಿವೈಡೆಡ್ ಬೈ ಕಕ್ಕ. ಸೊ ಇದೇನು ಹೇಳತ್ರಿ ಸೈಡಲ್ಲಿ ಬರ್ಕೋರಿ. ಸೈನು, ಇದು ಕಾಸು, ಇದು ಟ್ಯಾನು. ಕೆಳಗಡೆ ಇದು ಏನಪ್ಪ ಕೊಸೆಕ್ಕು, ಇದು ಸೆಕ್ಕು, ಇದು ಕಾಟು. ನೋಡಿ ಸೈಡಲ್ಲಿ ನಾನು ಬರ್ಕೊಂಡು ಇಟ್ಕೊಂಡೆ. ಓಕೆ ಸರ್, ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದಾನಪ್ಪ ಸೈನ್ ಥೀಟಾ ವ್ಯಾಲ್ಯೂವು 3/5 ಆದರೆ ನಿಮಗೇನು ಕೇಳಿದಾನೆ ಕಾಸ್ ಥೀಟಾ ವ್ಯಾಲ್ಯೂ ಕಂಡುಹಿಡಿ ಅಂದಿದ್ದಾನೆ. ನಾನೇನು ಮಾಡ್ತೀನಿ ಫಸ್ಟು ಲಂಬ ಕೋನ ತ್ರಿಭುಜವನ್ನು ತೆಗಿತೀನಿ. ಓಕೆ ನೋಡಿ, ಇದರಲ್ಲಿ ಏನಾಗುತ್ತಪ್ಪ ಇದು ಲಂಬ ಸರ್, ಇದು ಕರ್ಣ ಸರ್, ಇದು ಆಧಾರ. ಓಕೆ, ಕ್ವಶನಲ್ಲಿ ನೋಡಿ ಸೈನ್ ಥೀಟಾ ಅಂದರೆ ನಮ್ಮ ಪ್ರಕಾರ ಹೇಳಿ ರೂಲಲ್ಲಿ ಏನು ಬರುತ್ತೆ ಟ್ರಿಕ್ಕಲ್ಲಿ ಅಪ್ಲೈ ಮಾಡಿದ್ದು ನೋಡ್ರಿ. ಸೈನ್ ಥೀಟಾ ಅಂದರೆ ಏನಾಗುತ್ತೆ ಸರ್ ಲಂಬ ಡಿವೈಡೆಡ್ ಬೈ ಕರ್ಣ, ಹೌದಾ? ಸೈನ್ ಥೀಟಾ ಇಸ್ಕೊಟ್ಟು ಏನಾಗುತ್ತೆ ಲಂಬ ಡಿವೈಡೆಡ್ ಬೈ ಕರ್ಣ. ಓಕೆ, ಸೈನ್ ಥೀಟಾ ಇಸ್ಕೊಟ್ಟು ಲಂಬ ಡಿವೈಡೆಡ್ ಬೈ ಕರ್ಣ ಅಂದರೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾನಪ್ಪ ಸರ್ ನೋಡಿ, ಇನ್ನೊಮ್ಮೆ ನಾನು ಬರಿತೀನಿ, ಕೆಳಗಡೆ ಬರಿತೀನಿ. ಸೊ ಸೈನ್ ಥೀಟಾ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ ಕ್ವಶನಲ್ಲಿ. ಸೊ ಸೈನ್ ಥೀಟಾ ಅಂದರೆ ನಮ್ಮ ಪ್ರಕಾರ ಏನಾಯ್ತು ಸರ್ ಲಂಬ ಡಿವೈಡೆಡ್ ಬೈ ಕರ್ಣ, ಲಂಬ ಡಿವೈಡೆಡ್ ಬೈ ಕರ್ಣ. ಬಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾನಪ್ಪ 3/5 ಕೊಟ್ಟಿದ್ದಾನೆ. ಅಂದರೆ ಲಂಬ ಎಷ್ಟಾಯಿತು ಸರ್ 3 ಆಯಿತು. ಅಂದರೆ ಕರ್ಣ ಎಷ್ಟಾಯಿತು 5 ಆಯಿತು. ಓಕೆ, ಹಾಗಾಗಿ ಲಂಬ ನೋಡಿ ಎಷ್ಟಾಯಿತು 3 ಅಂದರೆ ಕರ್ಣ 5 ಅಂದರೆ ಆಧಾರ ಎಷ್ಟಿರ್ತದೆ 4 ಇರಲೇಬೇಕು, ಹೌದಾ?
ಯಾಕೆ ಟ್ರಿಪ್ಲೆಟ್ ಪ್ರಕಾರ 3 4 5. ಸೊ ಹಾಗಾಗಿ ಸೈನ್ ಥೀಟಾ ಇಸ್ಕೊಲ್ ಟು ನೋಡಿ ಟ್ರಿಕ್ ಅಪ್ಲೈ ಮಾಡಿದೇವಿ ಏನು ಸರ್ ಲಂಬ ಡಿವೈಡೆಡ್ ಬೈ ಕರ್ಣ. ಹಾಗಾಗಿ ಕ್ವಶನಲ್ಲಿ ಕೊಟ್ಟಿದ್ದ 3/5 3/5 ತೊಗೊಂಡೆ ಅಂದರೆ ಲಂಬ ಎಷ್ಟಾಯಿತು 3 ಆಯಿತು 3 ಬರ್ಕೊಂಡೆ. ಅದೇ ಥರ ಕರ್ಣ ಎಷ್ಟು 5 5 ಬರ್ಕೊಂಡೆ. ನಮಗೇನು ಆಧಾರ ಕಂಡು ಹಿಡಿಬೇಕು ಟ್ರಿಪ್ಲೆಟ್ ಮುಖಾಂತರ 3 4 5 ಗೊತ್ತಿದೆ. ಹಾಗಾಗಿ ಆಧಾರ ಎಷ್ಟಾಯ್ತಪ್ಪ 4 ಬಂತು. ಈಗ ಕ್ವಶನಲ್ಲಿ ಏನು ಕೇಳ್ತಿದ್ದಾನೆ ಸರ್ ಕಾಸ್ ಥೀಟಾ ವ್ಯಾಲ್ಯೂವನ್ನು ಕಂಡುಹಿಡ್ರಿ ಅಂತಿದ್ದಾನೆ. ಹಾಗಾಗಿ ಕಾಸ್ ಥೀಟಾ ನೋಡಿ ಚೆಕ್ ಮಾಡಿ ನಮ್ಮ ಟ್ರಿಕ್ ಪ್ರಕಾರ ಏನಾಗುತ್ತೆಪ್ಪ ಕಾಸ್ ಥೀಟಾ ಅಂದರೆ ಏನಪ್ಪ ಸರ್ ಆಧಾರ ಡಿವೈಡೆಡ್ ಬೈ ಕರ್ಣ. ಸೊ ಆಧಾರ ನೋಡಿ ಇವಾಗಲೇ ಕಂಡುಹಿಡಿದ್ರೆ ಎಷ್ಟು ಬಂತು ಸರ್ 4 ಬಂತು. ಕರ್ಣ ನೋಡಿ ಎಷ್ಟಿದೆ 5. ಹಾಗಾದರೆ ಕಾಸ್ ಥೀಟಾ ವ್ಯಾಲ್ಯೂ ಏನಾಗುತ್ತೆ 4/5 ಆಗುತ್ತೆ. ಅರ್ಥ ಆಯ್ತಾ ನೋಡಿ ಸಿಂಪಲ್ ಇದೆ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ ನಾನು ಏನೇನು ಮಾಡಿದೆ ಅಂತ. ಟ್ರಿಕ್ ಅಪ್ಲೈ ಮಾಡಿದೆ, ಟ್ರಿಕ್ ಮುಖಾಂತರ ಸೈನ್ ಥೀಟಾ ವ್ಯಾಲ್ಯೂ ತೊಗೊಂಡೆ, ಅದರಲ್ಲಿ ಕರ್ಣ ಮತ್ತು ಲಂಬ ಕೊಟ್ಟಿದ್ದ ನಾನೇನು ಮಾಡಿದೆ ಆಧಾರ ಕಂಡುಹಿಡಿದೆ. ಯಾವ ಥರ ಕಂಡುಹಿಡಿದೆ ಅಂದರೆ ಟ್ರಿಪ್ಲೆಟ್ ಅಪ್ಲೈ ಮಾಡಿದೆ. ಅದೇ ಥರ ನೋಡಿ ಕಾಸ್ ಥೀಟಾ ವ್ಯಾಲ್ಯೂನ ಕಂಡುಹಿಡಿದೆ. ಹಾಗಾಗಿ ಆನ್ಸರ್ ಏನು ಬರುತ್ತಪ್ಪ 4/5. ನೆಕ್ಸ್ಟ್ ಇನ್ನೂ ಯಾರಿಗೆ ಅರ್ಥ ಆಗಿಲ್ಲ ನೆಕ್ಸ್ಟ್ ಕ್ವಶನಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇಫ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 7/25 ವಾಟ್ ಈಸ್ ಇಸ್ ಸೈನ್ ಥೀಟಾ ಅಂತ ಕೇಳ್ತಾ ಇದ್ದಾರೆ. ಸರ್ ಬರೀ ತ್ರಿವಳಿಗಳ ಮೇಲೆ ಅಪ್ಲೈ ಆಗಲಿಲ್ಲ ಅಂದರೆ ಯಾವ ಥರ ಮಾಡಬೇಕು ಆ ಟೈಪ್ನ ಒಂದು ಕ್ವಶನ್ ತೊಗೊಂಬಂದಿದ್ದೀನಿ. ಇಫ್ ಇನ್ ಕೇಸ್ ತ್ರಿವಳಿ ಹತ್ತಿದರೆ ತ್ರಿವಳಿ ಅಪ್ಲೈ ಆದರೆ ಮಾಡಿ, ಇಲ್ಲ ಅಂದರೆ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿ. ಈಗ ನೋಡಿ ಈ ಕ್ವಶನ್ ಆಗಿದೆ ಅಂದರೆ ಇಫ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 7/25 ಕೊಟ್ಟಿದ್ದಾನೆ. ಏನು ಫಸ್ಟ್ ಸರ್ ನಾನೇನು ಹೇಳ್ತಾ ಇದ್ದೀನಿ ಫಾರ್ಮುಲಾ ನಮ್ಮದೇನು ಟ್ರಿಕ್ ಬರ್ಕೊಳ್ಳಿ, ಯಾಕಂದರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಲಾಲ್ ಡಿವೈಡೆಡ್ ಬೈ ಕಕ್ಕ ಮ್ಯಾಲಿಂದ ಏನು ಫಸ್ಟ್ ರೋ ಏನು ಹೇಳುತ್ತೆ ಸೈನ್ ಥೀಟಾ, ಇದು ಕಾಸು ಇದು ಟ್ಯಾನು, ಕೆಳಗಡೆ ಏನು ಹೇಳುತ್ತೆ ಕೊಸೆಕ್ಕು ಸೆಕ್ಕು ಕಾಟ್ ಹೇಳುತ್ತೆ. ಸದ್ಯಕ್ಕೆ ನೋಡಿ ಏನು ಕೊಟ್ಟಿದ್ದಾನೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು 7/25. ನೋಡಿ ಫಸ್ಟ್ ಏನು ಮಾಡಿ ಸರ್ ಲಂಬ ಕೋನ ತ್ರಿಭುಜನ ತೆಗೀರಿ. ಓಕೆ ಇದೇನಿರುತ್ತಪ್ಪ 90 ಡಿಗ್ರಿ, ಇದೇನಿರುತ್ತಪ್ಪ ಥೀಟಾ ಇರುತ್ತೆ. ಇದೇನಪ್ಪ ಲಂಬ ಕರ್ಣ, ಇದು ಆಧಾರ. ಓಕೆ ಕ್ವಶನಲ್ಲಿ ನೋಡಿ ಕಾಸ್ ಥೀಟಾ ಕೊಟ್ಟಿದ್ದಾನೆ. ನಮ್ಮ ಪ್ರಕಾರ ಫಸ್ಟ್ ನೋಡಿ ಕಾಸ್ ಥೀಟಾ ಅಂದರೆ ಏನು ಹೇಳುತ್ತಪ್ಪ ಸರ್ ಎರಡನೇ ರೂಲು ನೋಡಿ ಏನು ಹೇಳುತ್ತೆ ಆಧಾರ ಡಿವೈಡೆಡ್ ಬೈ ಕರ್ಣ. ಓಕೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾನಪ್ಪ 7/25 ಅಂದರೆ ಆಧಾರ 7 ಆದರೆ ಕರ್ಣ ಎಷ್ಟಿದೆ 25. ಅಂದರೆ ಆಧಾರ ನೋಡ್ರಿ ಎಷ್ಟು ಕೊಟ್ಟಿದ್ದಾನೆ 7 ಕೊಟ್ಟಿದ್ದಾನೆ, ಕರ್ಣ ಎಷ್ಟು ಕೊಟ್ಟಿದ್ದಾನೆ 25. ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಸರ್ ಲಂಬನ ಕಂಡುಹಿಡಿಬೇಕು. ನೋಡಿ ಇವಾಗ ತ್ರಿಪ್ಲೆಟ್ ಅಪ್ಲೈ ಆಗುತ್ತಾ 3 4 5 ಅಪ್ಲೈ ಆಗುತ್ತೇನ್ರಿ ಆಗಲ್ಲ. ಈ ಟೈಮ್ಗೆ ಏನು ಮಾಡಬೇಕು ಅಪ್ಲೈ ಏನು ಮಾಡಬೇಕು ಪೈಥಾಗೋರಸ್ ಪ್ರಮೇಯ. ಯಾವ ಥರ ನಿಮ್ಗೆ ಗೊತ್ತಿದೆ ಸರ್ ABC ಅಂದರೆ AC² ಅಂದರೆ 25ರ ವರ್ಗ ಈಕ್ವಲ್ ಟು AB² ಅಂದರೆ ನೋಡಿ L² ಕಂಡುಹಿಡಿಬೇಕು. ಇವಾಗ ಪ್ಲಸ್ ಆಧಾರ ವರ್ಗ ಅಂದರೆ ಎಷ್ಟಾಗುತ್ತೆ 7ರ ವರ್ಗ. 25 ಎಷ್ಟಾಗುತ್ತೆ ಸರ್ 625. ನೋಡಿ 7 ಒಳ್ಳೆ 49 ಈ ಸೈಡ್ ತೊಂಬರಿ ಮೈನಸ್ ಆಗುತ್ತೆ 49 ಈಕ್ವಲ್ ಟು L². ಹಾಗಾದರೆ 625ರಲ್ಲಿ 49 ಹೋದರೆ ಎಷ್ಟಾಗುತ್ತೆ ಸರ್ L² ಇಸ್ ಈಕ್ವಲ್ ಟು 576 ಆಗುತ್ತೆ. ಸೊ 576. ಹಾಗಾದರೆ ವರ್ಗಮೂಲ ತೆಗೆದ್ರೆ 576 ಎಲ್ಲರ ವ್ಯಾಲ್ಯೂ ಎಷ್ಟು ಬರುತ್ತೆ 24 ಬರುತ್ತೆ ಸರ್. ಹಾಗಾದರೆ ಎಲ್ ವ್ಯಾಲ್ಯೂ ಎಷ್ಟು ಬಂತಪ್ಪ ಸರ್ 24. ನೀವೇನು ಕಂಡುಹಿಡಿದ್ರಿ ಇವಾಗ ಲಂಬನ ಕಂಡುಹಿಡಿದ್ರಿ. ಎಷ್ಟು ಬಂತು ಸರ್ 24 ಬಂತು. 24 ಏನಾಗುತ್ತೆ ಲಂಬ ಬಂತು. ಇದೇನು ಮಾಡಿದ್ರಿ ಪೈಥಾಗೋರಸ್ ಪ್ರಮೇಯ ಹಚ್ಬಿಟ್ಟು ಏನು ಮಾಡಿದ್ರಿ ನಾನು ನೋಡಿ AC² ಅಂದರೆ 25ರ ವರ್ಗ ಈಕ್ವಲ್ ಟು AB² ಅಂದರೆ ಕಂಡುಹಿಡಿಬೇಕು ನಾವು ಲಂಬ, ಅದಕ್ಕೆ L² ಅಂತ ತೊಗೊಂಡಿದ್ದೀನಿ. ಅದೇ ಥರ ಆಧಾರ BC² ಅಂದರೆ 7ರ ವರ್ಗ ತೊಗೊಂಡಿದ್ದೀನಿ. 25ರ ವರ್ಗ 625, 7ರ ವರ್ಗ 49 ಈ ಸೈಡ್ ತೊಗೊಂಬರ್ರಿ. ಸೊ 576 ಬರುತ್ತೆ. ಲಂಬ ಇಸ್ ಕೊಟ್ಟು ಎಷ್ಟು ಬಂತಪ್ಪ 24. ಹಾಗಾಗಿ 24 ಏನು ಬಂತು ಲಂಬ ಬಂತು. ಬಟ್ ಇಲ್ಲಿಗೆ ಇನ್ನೂ ಆನ್ಸರ್ ಬಂದಿಲ್ಲ. ಇವಾಗ ಏನು ಕಂಡುಹಿಡಿದ್ರಿ ಸರ್ ಲಂಬನ ಕಂಡುಹಿಡಿದಿರಾ ಎಷ್ಟು 24. ಬಟ್ ಕ್ವಶನಲ್ಲಿ ಏನು ಕೇಳಿದಾನೆ ನಮಗೇನು ಕೇಳಿದಾನೆ ಸೈನ್ ಥೀಟಾ ವ್ಯಾಲ್ಯೂನ ಕಂಡುಹಿಡೀರಿ. ಸೈನ್ ಥೀಟಾ ಅಂದರೆ ಏನು ಹೇಳುತ್ತೆ ಸರ್ ಲಂಬ ಡಿವೈಡೆಡ್ ಬೈ ಕರ್ಣ, ಲಂಬ ಡಿವೈಡೆಡ್ ಬೈ ಕರ್ಣ. ಹಾಗಾಗಿ ಲಂಬ ಇವಾಗಲೇ ಕಂಡುಹಿಡಿದರೆ ಎಷ್ಟಪ್ಪ 24, ಕರ್ಣ ಎಷ್ಟಿದೆ ಸರ್ 25. ಹಾಗಾದರೆ ಆನ್ಸರ್ ಏನು ಬರುತ್ತಪ್ಪ 24 ಡಿವೈಡೆಡ್ ಬೈ 25. ನೋಡಿ ಸ್ಟೂಡೆಂಟ್ ಈ ಥರ ಕ್ವಶನ್ಸ್ಗಳು ಬರುತ್ತೆ. ಸೈನ್ ಥೀಟಾ ವ್ಯಾಲ್ಯೂ ಕೊಡ್ತಾನೆ, ನಿಮಗೆ ಕಾಸ್ ಥೀಟಾ ಬಗ್ಗೆ ಕೇಳ್ತಾನೆ, ಕಾಸ್ ಕೊಡ್ತಾನೆ ಸೆಕದ್ ಕೇಳ್ತಾನೆ. ಈ ಥರ ಎಲ್ಲ ಡಿಫ್ರೆಂಟ್ ಕ್ವಶನ್ಸ್ ಬರ್ತವೆ. ಸೊ ಈ ಥರ ನೋಡಿ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೋಡಿ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ನಾನು ನೋಡಿ ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ ಮಾಡಿದೆ,
ಟ್ರಿಕ್ಸ್ ಹೇಳಿದೆ, ಆದಮೇಲೆ ಲಂಬಕೋನ ತ್ರಿಭುಜ ಮತ್ತು ಟ್ರಿಗ್ನೋಮೆಟ್ರಿಗೆ ಇರುವಂಥ ಸಂಬಂಧಗಳನ್ನು ಮಾಡಿದೆ. ಸೊ ಹಾಗಾಗಿ ಒಂದೆರಡು ಬೇಸಿಕ್ ಕ್ವಶನ್ಸ್ ಕೂಡ ನಾನು ಮಾಡಿದ್ದೀನಿ. ಸೊ ಇದೇ ಥರ ನೋಡಿ ಅಗ್ನಿವೀರ, SSC, ಗ್ರೂಪ್ ಡಿ, RPF, ರೈಲ್ವೆಯಲ್ಲಿ ಬರೋಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಈ ಟೈಪ್ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಅಂದರೆ ಕಾಸ್ದು ಸೈನ್ದು ವ್ಯಾಲ್ಯೂ ಕೊಡ್ತಾನೆ, ನೆಕ್ಸ್ಟ್ ಇನ್ನೊಂದು ಆಪ್ರೇಷನ್ದು ವ್ಯಾಲ್ಯೂನ ಕೇಳ್ತಾನೆ. ಸೊ ಏನು ಮಾಡಬೇಕು, ತ್ರಿವಳಿಗಳು ಅಪ್ಲೈ ಆದರೆ ತ್ರಿವಳಿ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿ ಒಂದು ಬಾಹುಗಳನ್ನು ಕಂಡು ಹಿಡಿದು ಆಮೇಲೆ ಏನು ಕೇಳ್ತಾನೆ ಅಪ್ಲೈ ಮಾಡಬೇಕು. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದ್ರ ಮುಂದುವರಿದ ಭಾಗ, ಇದರಲ್ಲಿ ಇನ್ನೂ ಡಿಫ್ರೆಂಟ್ ಯಾವ ಥರ ಕ್ವಶನ್ ಬರುತ್ತೆ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಮುಂದೆ ಬರ್ತವೆ ಏನಪ್ಪ ಅಂದರೆ, ಸರ್ ಇದು ಯಾವುದಪ್ಪ ಅಂದರೆ ಸರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆಫ್ ಆ್ಯಂಗಲ್ಗಳ ಮುಖಾಂತರ ಯಾವ ಥರ ಪ್ರಾಬ್ಲಮ್ಸ್ ಬರ್ತವೆ ಸರ್, ವ್ಯಾಲ್ಯೂ ಯಾವ ಥರ ಪುಟ್ ಮಾಡಬೇಕು, ಈ ಟೇಬಲ್ನ ಯಾವ ಥರ ನೆನಪಿಡಬೇಕು, ಇದಕ್ಕೂ ಕೂಡ ಒಂದು ಟ್ರಿಕ್ ಇದೆ. ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಓಕೆ, ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಇದೇ ಥರ ನೋಡಿ ಸ್ಟೂಡೆಂಟ್ಸ್, ಪ್ಲೀಸ್ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ. ನೋಡಿ ಈಗ ನಾನು ಥಿಯರಿ ಕ್ಲಾಸ್ ಶುರು ಮಾಡಿದ್ದೀನಿ, ಇದು ಭಾಗ 1 ಇದೆ, ಇನ್ನೂ ಭಾಗ 2 ಬರುತ್ತೆ. ಇದೇ ಥರ ನೋಡಿ ಕಂಪ್ಲೀಟ್ ಟ್ರಿಗ್ನೋಮೆಟ್ರಿ ಮುಗಿಸಿ ಮತ್ತೆ ಹೊಸ ಚಾಪ್ಟರ್, ಬೇರೆ ಹೊಸ ಚಾಪ್ಟರ್ನ ತೊಗೋತೀನಿ. ಆದರೆ ನಿಮ್ಮದು ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆದಷ್ಟು ನೋಡಿ, ಇನ್ನೂ ಯಾರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ ಬೇಕನ್ನು ಒತ್ತಿ. ಇದೇ ಥರ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಐ ಹೋಪ್ ನೀವು ಎಂಜಾಯ್ ಮಾಡ್ಕೊಂಡಿರೋ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಪಾರ್ಟ್ 2 ಅಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.